ತೈಲ ಬಿಕ್ಕಟ್ಟು ಇಲ್ಲ, ಗ್ಯಾಸ್ಗಾಗಿ ಪರದಾಟವೂ ಕೂಡ ಇಲ್ಲ. ಕಳೆದ 30 ವರ್ಷಗಳಿಂದ ಗ್ಲೋಬಲ್ ಗ್ಯಾಸ್ ಬಳಕೆ ಆಗ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಕಡೋಲಿ ಸೇರಿ ಹಲವು ಗ್ರಾಮಗಳು. ತೈಲ ಬಿಕ್ಕಟ್ಟು ಕೂಡ ಇಲ್ಲ, ಕಳೆದ 30 ವರ್ಷಗಳಿಂದ ಗೋಬರ್ ಗ್ಯಾಸ್ ಬಳಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಕಡೋಲಿ ಸೇರಿ ಹಲವು ಗ್ರಾಮದಲ್ಲಿ ಬಳಸ್ತಾ ಇರುವಂತದ್ದು. ಎಲ್ಪಿಜಿ ಕನೆಕ್ಷನ್ ಇದ್ರೂ ಕೂಡ ಗೋಬರ್ ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ. ಬಹುತೇಕ ರೈತರ ಮನೆಗೆ ಗೋಬರ್ ಗ್ಯಾಸ್ ನ ಅಳವಡಿಕೆ ಮಾಡಲಾಗಿದೆ. ಹೈನುಗಾರಿಕೆ ಜೊತೆ ಗೋಬರ್ ಗ್ಯಾಸ್ ಅಳವಡಿಸಿದಂತಹ ರೈತರು ಪರಿಸರವಾದ ಶಿವಾಜಿ ಜಾಗೃತಿಯಿಂದ ಅಳವಡಿಕೆ ಮಾಡಿದ್ದಾರೆ. ಹೈನುಗಾರಿಕೆ ಇರೋ ಮನೆಯಲ್ಲಿ ಗೋಬರ್ ಗ್ಯಾಸ್ ಬಳಸ್ತಾ ಇರುವಂಥದ್ದು. ಕೆಲ ರೈತರು ಗೋಬರ್ ಗ್ಯಾಸ್ ಬಿಟ್ಟು ಎಲ್ಪಿಜಿ ಬಳಸ್ತಾ ಇದ್ರು. ಈಗ ಮರಳಿ ಹಳೆ ಗೋಬರ್ ಗ್ಯಾಸ್ ಪದ್ಧತಿಯತ್ತ ರೈತರು ಬಂದಿರುವಂಥದ್ದು. ತೈಲ ಬಿಕ್ಕಟ್ಟು ಇಲ್ಲ, ಗ್ಯಾಸ್ಗಾಗಿ ಯಾವ ಪರದಾಟವೂ ಕೂಡ ಇಲ್ಲ. ಗೋಬರ್ ಗ್ಯಾಸ್ ಅನ್ನುವಂಥದ್ದು ಎಷ್ಟು ಒಂದು ಸದ್ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ರೀತಿಯಾದಂತಹ ತೈಲ ಬಿಕ್ಕಟ್ಟು ಉಂಟಾದಂತಹ ಸಂದರ್ಭದಲ್ಲಿ, ಗ್ಯಾಸ್ಗಾಗಿ ಪರದಾಟವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಗೋಬರ್ ಗ್ಯಾಸ್ ಫೈನಲಿ ಸೌದೆ ಒಲೆ ಅದು ತಪ್ಪಿದ್ರೆ ತುಂಬಾ ಈಸಿಯಾಗಿ ಬಳಕೆ ಆಗುವಂಥದ್ದು ಅಂದರೆ ಗೋಬರ್ ಗ್ಯಾಸ್. ಒಂದಷ್ಟು ಗೊಬ್ಬರವನ್ನ ಚೆನ್ನಾಗಿ ಆ ಗ್ಯಾಸ್ ಗುಂಡಿಯಲ್ಲಿ ಕಲಸಿ ಹಾಕಿಬಿಟ್ರೆ ಮುಗ್ದೇ ಹೋಯ್ತು. ಆ ಬೆಳಗಿನ ಕೆಲಸ ಮಾಡಿದ್ರೆ ಇಡೀ ದಿನ ಒಂದು 2 to 3 ಡೇಸ್ ಗ್ಯಾಸ್ ಉಪಯೋಗಕ್ಕೆ ಬರುತ್ತೆ. ಸೊ ಇಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಕಳೆದ 30 ಇಯರ್ಸ್ ಇಂದ ಕೂಡ ಇದೇ ಬಳಕೆಯಲ್ಲಿದ್ದಾರೆ. ಹಳೆ ಗೋಬರ್ ಗ್ಯಾಸ್ ಮೊರೆ ಹೋಗ್ತಾರ ಜನ ನೋಡಬೇಕು. ಇಲ್ಲಿಗೆ ಗೊಬ್ಬರ ಸಗಣಿ ಅನ್ನುವಂಥದ್ದು ಬೇಕೇ ಬೇಕು ಗೋಬರ್ ಗ್ಯಾಸ್ಗೆ. ಸೊ ಇಲ್ಲಿ ತೈಲ ಬಿಕ್ಕಟ್ಟು ಕೂಡ ಇಲ್ಲವಂತೆ, ಗ್ಯಾಸ್ಗಾಗಿ ಪರದಾಟವೂ ಕೂಡ ಇಲ್ಲವಂತೆ. ಬಿಕಾಸ್ ಬಿಫೋರ್ 30 ಇಯರ್ಸ್ ಇಂದ ಗೋಬರ್ ಗ್ಯಾಸ್ ಬಳಕೆ ಆಗ್ತಾ ಇದೆ. ಇಲ್ಲಿ ಬೆಳಗಾವಿ ಜಿಲ್ಲೆಯ ಕಡೋಲಿ ಸೇರಿ ಹಲವು ಗ್ರಾಮಗಳಲ್ಲಿ ಬಳಕೆ ಆಗ್ತಾ ಇರುವಂಥದ್ದು. ಎಲ್ಪಿಜಿ ಕನೆಕ್ಷನ್ ಇದ್ರೂ ಕೂಡ ಗೋಬರ್ ಗ್ಯಾಸ್ ಬಳಸ್ತಾ ಇದ್ದಾರೆ. ಬಹುತೇಕ ರೈತರ ಮನೆಗೆ ಗೋಬರ್ ಗ್ಯಾಸ್ ಅಳವಡಿಕೆ ಮಾಡಲಾಗಿದೆ. ಹೈನುಗಾರಿಕೆ ಜೊತೆ ಗೋಬರ್ ಗ್ಯಾಸ್ ಅಳವಡಿಸಿದಂತಹ ರೈತರು ಪರಿಸರವಾದ ಶಿವಾಜಿ ಜಾಗೃತಿಯಿಂದ ಅಳವಡಿಕೆ ಮಾಡಲಾಗಿದೆಯಂತೆ. ಹೈನುಗಾರಿಕೆ ಇರೋ ಮನೆಯಲ್ಲಿ ಗೋಬರ್ ಗ್ಯಾಸ್ ಬಳಸ್ತಾ ಇರುವಂಥದ್ದು. ಕೆಲ ರೈತರು ಗೋಬರ್ ಗ್ಯಾಸ್ ಬಿಟ್ಟು ಎಲ್ಪಿಜಿ ಬಳಸ್ತಿದ್ರು. ಈಗ ಮರಳಿ ಹಳೆ ಗೋಬರ್ ಗ್ಯಾಸ್ ಪದ್ಧತಿಯತ್ತ ರೈತರು ಜಾರಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಗೋಬರ್ ಗ್ಯಾಸ್ ಬಳಕೆ ಇನ್ನೂ ಕೂಡ ಚಾಲ್ತಿಯಲ್ಲಿರುವಂಥದ್ದು. 30 ವರ್ಷಗಳಿಂದನೂ ಕೂಡ ಬಳಕೆ ಮಾಡ್ತಾ ಇದ್ದಾರಂತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಸ್ ಅಭಾವ ಬಿಕ್ಕಟ್ಟು ಉಂಟಾಗಿಲ್ಲ. ಸೊ ಕೆಲವರು LPG ಕನೆಕ್ಷನ್ ಇದ್ರೂ ಕೂಡ ಉಪಯೋಗಿಸ್ತಾ ಇಲ್ಲ. ಬಟ್ ಕೆಲವರ ಮನೆಯಲ್ಲಿ LPG ಮೊರೆ ಹೋಗಿರ್ತಾರೆ. ಬಟ್ ಇದೀಗ ಅವರು ಕೂಡ ಮತ್ತೆ ಮರಳಿ ಗೋಬರ್ ಗ್ಯಾಸ್ ಬಳಕೆಗೆ ಬಂದಿರುವಂಥದ್ದು. ಹೈನುಗಾರಿಕೆ ಇರುವಂಥವ್ರಿಗೆ ತುಂಬಾ ಸುಲಭ. ಸೊ ನೋಡ್ತಾ ಇರ್ಬೋದು, ಆ ಒಂದು ಗ್ಯಾಸ್ ಗುಂಡಿ ಅಂತ ಏನು ಹೇಳ್ತಾರೆ, ಆ ಗ್ಯಾಸ್ ಗುಂಡಿಗೆ ಒಂದು ಗೊಬ್ಬರವನ್ನು ಶೇಖರಣೆ ಮಾಡಿ ಅಂದರೆ ಆ ಸಗಣಿ ಗೊಬ್ಬರವನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರಲ್ವ. ಸೊ ಅದನ್ನು ಹಾಕಿ ನೀರನ್ನು ಹಾಕಿ ಕಲಿಸೋದಕ್ಕೆ ಮುಂದಾಗ್ತಾರೆ. ಸೊ ಅದಾದ ನಂತರ ಕಂಪ್ಲೀಟ್ ಆಗಿ ಅದು ಗ್ಯಾಸ್ ಆಗಿ ಟರ್ನ್ ಆಗಿ 4 to 5 ಡೇಸ್ ಉಪಯೋಗ ಮಾಡ್ಬೋದು. ನಾವು ಬಳಸಿದ ಹಾಗೆ ಒಂದು ತುಂಬ ಕುಟುಂಬ ಅಂತ ಹೇಳಿದ್ರೆ 4 to 5 ಡೇಸ್ ಅಂದರೆ ಒಂದು ದಿನ ಈ ರೀತಿಯಾಗಿ ಆ ಸಗಣಿ ನೀರನ್ನು ಕಲಸಿ ನೀಟಾಗಿ ಆ ರೀತಿ ಗುಂಡಿ ಏನು ಕಾಣಿಸ್ತಾ ಇದೆ ಅಲ್ಲಿ ಬಿಟ್ಟುಬಿಟ್ರೆ ಆ ಗೊಬ್ಬರ ಎಲ್ಲ ಗ್ಯಾಸ್ ಆಗಿ ಟರ್ನ್ ಆಗಿ ಈ ಕಡೆ ನೋಡ್ತಾ ಇರ್ಬೋದು ಗೋಬರ್ ಗ್ಯಾಸ್ ಬಳಸ್ತಾ ಇರುವಂಥದ್ದನ್ನು. ಆ ಟೀನೋ ಕಾಫಿನೋ ಏನೋ ಇಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಬಳಕೆ ಮಾಡ್ತಾರೆ. ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದಿದ್ದು. ಗೊಬ್ಬರ ಗ್ಯಾಸ್ ಮಾಡತ್ತೀವ್ರಿ ನಾವು. ಈಗ ಇದು ಗ್ಯಾಸ್ ನಮ್ ಕೂಡಿದ್ದೀವ್ರಿ 30 ವರ್ಷ ಗ್ಯಾಸ್ ನಾವು ಗೋಬರ್ ಗ್ಯಾಸ್ ಅಡ್ಗೆ ಮಾಡಿದ್ದೀವ್ರಿ. ಒಲಿ ಮ್ಯಾಗ ಗೋಬರ್ ಗ್ಯಾಸ್ ಸಿಲಿಂಡರ್ ಇರಾಕಿಲ್ರಿ ಅವಾಗ. ಈಗ ಬ್ಯಾರೆ ಆದ ಬಳಕು ಇದು ರಿಪೇರಿ ಮಾಡ್ಕೊಂಡಿವ್ರಿ. ಈಗ ನಡೆಯತೈತ್ರಿ ಅದು. ಈಗ ಸಿಲಿಂಡರ್ದೇನೆ ಅವಶ್ಯಕತೆ ಇಲ್ಲ. ಅವಾಗಿಂದನ ಇದೈತ್ರಿ ನಮ್ದು ಇದು. ಈಗ್ರಿ ಈಗ 4-5 ಜನ ಆದೇವ್ರಿ, ಅಷ್ಟ ಮಾಡ್ತೀವಿ. ಶಗನ ಕಲ್ಸೋದ್ರಿ ಮತ್ತೆ ಅದ್ ರೆಡಿ ಹಾಕಿತ್ತಿರ್ಲ. ಒಂದ ಬುಟ್ಟಿರಿ ಸಾಕಾಗ್ತದೆ. ಅಡಿಗೆ ಅನ್ನ ಸಾರು ಪಲ್ಯ ಮತ್ ರೊಟ್ಟಿ ಎಲ್ಲ ಮಾಡ್ತೀವಿ. ಅದ್ ಹೆಚ್ಚು ಉಳಿತಂದ್ರ ಜಳಕಕ್ ನೀರು ಅದ್ರ ಮ್ಯಾಗ ತಗೋತೀವಿ.
ಈಗ ಬಹಳಷ್ಟು ಮನ್ಯಾಗ ಗೋಬರ್ ಗ್ಯಾಸ್ಗಳು ಅದಾವ ಖರೆ ಬಂದ್ ಬಿದ್ದಾವ. ನಿಮ್ಮಲ್ಲಿ ಚಾಲೂ ಐತೆ ಈಗ ಹೊಳೆಲ್ಲ ಅದನ್ನ ಸ್ಟಾರ್ಟ್ ಮಾಡಾಕತ್ತಾರೆ. ಮಂದಿ ಗ್ಯಾಸ್ ಕೊರತೆ ಆಗಿದ್ರಿಂದ ಅದು ಸ್ಟಾರ್ಟ್ ಮಾಡ್ಬೇಕ್ರಿ ಅವರು ಗೋಬರ್ ಗ್ಯಾಸ್ಗಳು. ಹಿಂಗ ಅನ್ನೋದ್ರಿ ನಂದು. ಏನ್ ಅನುಕೂಲ ಆಗತ್ತೆ ನಿಮ್ಗೆ ಗೋಬರ್ ಗ್ಯಾಸ್ ಮಾಡೋದು? ಗೋಬರ್ ಗ್ಯಾಸ್ ಮ್ಯಾಗ ಅನುಕೂಲ ಅಂದ್ರ ಅದ್ರ ಇದು ನಮಗೆ ಏನೈತ್ರಿ, ಮೊದಲು ಎಲ್ಲ ಕಟ್ಟಿಗೆಯಿಂದ ಎಲ್ಲ ಅಡುಗೆ ಮಾಡ್ತಾರೆ. ಆದ್ರೆ ಬರ್ಬರ್ತಾ ಇದು ಗೋಬರ್ ಗ್ಯಾಸ್ ಅಂತ ಚಾಲು ಆತ್ರಿ. ಬಹುತೇಕ ಹೆಚ್ಚಾಗಿ ಶಿವಾಜಿ ಕಾಗನಕರ್ ಇದನ್ನ ಪ್ರಚಾರ ಮಾಡ್ರಿ. ಅದರಿಂದ ಪ್ರತಿ ಮನೆಗೂ ಗೋಬರ್ ಗ್ಯಾಸ್ಗಳು ಬಂದವು. ಆದರೆ ಬರ್ಬರ್ತಾ ಏನಾದ್ರಿ, ಈ ಎಮ್ಗಳನ್ನು ಕಮ್ಮಿ ಆಗಕ್ಕೆ ಚಾಲು ಮಾಡಿದ್ರು. ಎಮ್ಗಳು ಹೈನುಗಾರಿಕೆ ಬಂದು ಬಿಡ್ತಾರಲ್ಲ, ಎಮ್ಗಳು ಸಾಕೋದನ್ನೇ ಯಾರಿಗೂ ಬೇಡತ್ರಿ. ಹಾಗಾಗಿ ಮತ್ತು ಈ ಕಡೆ ಒಂದು ಕಡೆಯಿಂದ ಗ್ಯಾಸ್ ಇದು ಸಿಲಿಂಡರ್ ಗ್ಯಾಸನ್ನು ಬಂತ್ರಿ. ಇವು ಎರಡೂ ಕಾರಣದಿಂದ ಏನಾಗ್ತಿರಿ, ಇವು ಏನದ ಗೋಬರ್ ಗ್ಯಾಸ ಬಂದು ಬಿದ್ದರೆ ಬಂದು ಬೀಳೋದು ಬಿಡಪ್ಪ, ಈ ಗ್ಯಾಸ್ ಸಿಲಿಂಡರ್ ಐತಿ, ತಾಬಡ್ತೊಬ್ಬ ಅಡುಗೆ ಆಗ್ತೈತಿ, ಎಲ್ಲ ಆಗ್ತೈತಿ ಅಂತ ಇದನ್ನ ಈ ಕಡೆ ಜನ ಹೊಳ್ಬಿಟ್ರಿ. ಯಾಕಡೆ ರೀ ಈ ಸಿಲಿಂಡರ್ ಐತ ಸಿಲಿಂಡರ್ ಕಡೆ. ಆದರೆ ಇತ್ತೀಚೆಗೆ ಇವೆಲ್ಲ ಸಮಸ್ಯೆಗಳು ಬಂದವ್ರಿ. ಗ್ಯಾಸ್ ಸಿಲಿಂಡರ್ ಸಿಗೋತ್ರಲ್ಲ, ಆ ಕಾರಣ ಇದು ಮತ್ತೆ ಈ ಥರ ನೆನಪು ಬರಾಕತ್ತೈತ್ರಿ. ಏಪ್ಪ ಮೊದಲು ಇತ್ತರಲ್ಲ ಅದು ಅಗದಿ ಚಲೋನೇ ಇತ್ತು, ಆದರೆ ಈಗ ಏನು ಪರಿಸ್ಥಿತಿ ಬಂದಿಲ್ಲ, ಕೆಟ್ಟ ಪರಿಸ್ಥಿತಿ ಇದೆ, ಮತ್ತೆ ಈಗ ಗೋಬರ್ ಗ್ಯಾಸ್ ಚಾಲು ಮಾಡಬೇಕಲ್ಲ ಅನ್ನೋಂಥ ಮನುಷ್ಯಗೆ ಎಲ್ಲರ ಮನುಷ್ಯನಾಗ ಹುಟ್ಟಾಕತ್ತೈತ್ರಿ ಸರ್. ಸಾಕಷ್ಟು ಅನುಕೂಲ ಆಗ್ತೈತ್ರಿ ಸರ್, ಸಾಕಷ್ಟು ಅನುಕೂಲ ಆಗ್ತೈತ್ರಿ. ಆದ್ರೆ ಈಗ ಏನೈತ್ರಿ, ಎಲ್ಲ ಡಿವೈಡೆಡ್ ಕುಟುಂಬ ಬಂದವ್ರೆ. ಮೊದಲೆಲ್ಲ ಕುಟುಂಬ ಇರ್ತಿದ್ವು ರೀ, ಹೈನುಗಾರಿಕೆ ಇರ್ತೈತ್ರಿ. ಆ ನಂತರ ಇವೆಲ್ಲ ನಡಿತೈತ್ರಿ ಸರ್. ಆದ್ರೆ ಈ ಸಗಣಿ ಬೇಕ್ರಿ, ಸಗಣಿ ಬೇಕಂದ್ರೆ ಎಮ್ಗಳು ಬೇಕ್ರಿ. ಆದ್ರೆ ಹೈನುಗಾರಿಕೆ ಬೇಡ ಆಗೈತಲ್ಲ, ಈ ಎಲ್ಲ ಲುಕ್ಷಾನ್ ಬರೋದಿತ್ತಲ್ಲ ಹೈನುಗಾರಿಕೆ. ಹಾಗಾಗಿ ಆ ಕಡೆನೂ ಅಲಕ್ಷ್ಯ.